ಅವ್ರು ಏನು ಹೇಳಿದ್ರು ಸತ್ಯ. ಇದು ಇಲೆಕ್ಷನ್ ಕಮಿಷನ್ ಸಹ ಯಾವಾಗ ಅವ್ರ ಗಮನಕ್ಕೆ ತಂದಾಗ ಅವರು ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಹಾಗಾಗಿ ರಾಹುಲ್ ಗಾಂಧಿ ಅವರು ಇದೇ ತಿಂಗಳ 5ನೇ ತಾರೀಕಿಗೆ ಬೆಂಗಳೂರು ಬರ್ತಾ ಇದ್ದಾರೆ. ಅಲ್ಲೇ ಈ ವಿಚಾರದಲ್ಲಿ ಬೃಹತ್ ಸಭೆಗಳು ಮಾಡ್ತಾ ಇದ್ದೇವೆ ಮತ್ತು ಈ ವಿಚಾರದಲ್ಲಿ ಪ್ರಸ್ತಾವವೂ ಆಗುವುದು. ಇಲೆಕ್ಷನ್ ಕಮಿಷನ್ ನನಗೆ ಒಂದೇ ಮನವಿ ಏನಂದ್ರೆ, ಯಾರು ಒಬ್ಬ ವಿಚಾರ ಪ್ರಸ್ತಾಪ ಮಾಡಿದಾಗ ಅದ್ರ ಬಗ್ಗೆ ವಿಚಾರಣೆ ಆಗಬೇಕು. ಚುನಾವಣೆಯಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀಬೇಕು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಇಲ್ಲಾಂದ್ರೆ ಪ್ರಜಾಪ್ರಭುತ್ವಕ್ಕೆ ಸಾಧ್ಯ ಇಲ್ಲ. ಹಣದ ಬಲ, ಶಕ್ತಿ ಬಲ, ತೋಳ್ಬಲ ಇದರ ಮೇಲೆ ಚುನಾವಣೆ ನಾಳೆ ಬೋಗಸ್ ವೋಟಿಂಗ್ ಮಾಡಿ ಪ್ರಾರಂಭ ಮಾಡಿದ್ರೆ ಏನಾಗ್ಬೋದು ಪ್ರಜಾಪ್ರಭುತ್ವಕ್ಕೆ, ದೇಶಕ್ಕೆ? ಆ ವಿಚಾರದಲ್ಲಿ ಇಲೆಕ್ಷನ್ ಕಮಿಷನ್ ಮೇಲೆ ಜವಾಬ್ದಾರಿ ಇದೆ. ಅವ್ರ ಬಗ್ಗೆ ನಮ್ಗೆ ಇಲೆಕ್ಷನ್ ಕಮಿಷನ್ ಒಂದು ಸಂವಿಧಾನದಿಂದ ರಚನೆ ಆದ ಸಂಸ್ಥೆ. ಅದ್ರ ಬಗ್ಗೆ ಎಲ್ಲರ ಗೌರವ ಇರ್ಬೋದು, ನಮಗೂ ಗೌರವ ಇದೆ. ಅದು ಅವರು ಸಹ ಇದ್ರ ಬಗ್ಗೆ ಕಠೋರ ಕ್ರಮ ತಗೊಳ್ಬೇಕು. ಯಾರೂ ಇರಲಿ, ಅದು ಕಠೋರ ಕ್ರಮ ತಗೊಂಡಾಗ ಚುನಾವಣೆ ಪಾರದರ್ಶಕ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಮತದಾರ ಮನಸ್ಸಲ್ಲಿ ಏನ್ರಿ ಇರ್ತದೆ, ಯಾವುದಾದ್ರು ಸರ್ಕಾರ ಬರಬೇಕಾಗ್ತದೆ, ಇದು ಬೋಗಸ್ ವೋಟಿಂಗ್ನಿಂದ ತಪ್ಪಿ ಜನ ಆರಿಸಿ ಬಂದ್ರೆ ಅದು ಪ್ರಜಾಪ್ರಭುತ್ವ ಅಂತ ಬರುವುದಿಲ್ಲ. ಈ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯತೆ. ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಕಡೆ ಅಕ್ರಮ ಆಗಿದ್ದಾವೆ ಮತ್ತು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹ ಅದ್ರ ಬಗ್ಗೆ ಅವರು ಹೇಳಿಕೆ ಕೊಟ್ಟು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಆಗಿದೆ ಆ ಜಾಗ ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಇಲೆಕ್ಷನ್ ಕಮಿಷನ್ ಬಗ್ಗೆ ನಮ್ಮ ಗೌರವ ಇದೆ. ಇನ್ನೊಂದು ಬಲಪಡಿಸ್ಬೇಕು ನಾವು. ಅದು ಅವ್ರ ಮೇಲೆ ದೊಡ್ಡ ಜವಾಬ್ದಾರಿ. ಇದರ ಅಕ್ರಮಗಳು ಗಮನಕ್ಕೆ ಬಂದಾಗ ಪ್ರಜಾಪ್ರಭುತ್ವ ಬಲಪಡಿಸಬೇಕು. ಚುನಾವಣೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಬರಬೇಕಾದ್ರೆ ಅವರು ಸಹ ತಕ್ಷಣ ಅದರ ಬಗ್ಗೆ ವಿಚಾರಣೆ ಮಾಡಿ ಕ್ರಮ ತಗೋಬೇಕಾಗ್ತದೆ. ಇಲ್ಲಾಂದ್ರೆ ಪ್ರಜಾಪ್ರಭುತ್ವ ಕಷ್ಟ ಆಗ್ಬೋದು. ಚುನಾವಣೆಯಲ್ಲಿ ಯಾರು ವಿಶ್ವಾಸ ಇಡುತ್ತಿಲ್ಲ. ಹಾಗಾಗಿ ನಾ ಇಷ್ಟೇ ಸಂದರ್ಭದಲ್ಲಿ ಹೇಳ್ತೇನೆ, ಇಂಥ ಘಟನೆ ಎಲ್ಲೇ ಆದರೂ ಸಹ ತಕ್ಷಣ ಚುನಾವಣಾ ಕಮಿಷನ್ನಿಂದ ಅದ್ರ ಬಗ್ಗೆ ವಿಚಾರಣೆ ಆಗಬೇಕು, ಕ್ರಮ ಆಗಬೇಕು. ಯಾರಿದು ಮಾಡ್ತಾರೆ ಅವ್ರಿಗೆ ಕಠೋರ ಶಿಕ್ಷೆ ಆಗಬೇಕು. ನಮಗೆ ಭಯ ಇರಬೇಕು. ಚುನಾವಣೆ ಆದಾಗ ನಾವು ಬೋಗಸ್ ವೋಟಿಂಗ್ ಮಾಡಿಸೋದು ಇದೆಲ್ಲ ಸರಿಯಲ್ಲ. ಇವತ್ತು ಸಾಕಷ್ಟು ತಾಂತ್ರಿಕ ಜ್ಞಾನ ಅವಲಂಬನೆ, ಟೆಕ್ನಾಲಜಿ ಯೂಸ್ ಮಾಡಿ ಸಾಕಷ್ಟು ಅಕ್ರಮಗಳು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತವೆ. ಆ ಕೆಲಸಗಳು ಚುನಾವಣಾ ಇಲೆಕ್ಷನ್ ಕಮಿಷನ್